ಇವತ್ತು ನೋಡಿ ಒಬ್ರು ಯಾರಾದ್ರೂ ಕಾಲಿನ ಸಮಸ್ಯೆ ಇದ್ದಂತ ವ್ಯಕ್ತಿ ಯಾರಾದ್ರೂ ರೋಡಲ್ಲಿ ಓಡಾಡ್ತಾ ಇದ್ರೆ, ಅಥವಾ ಕಣ್ಣಿನ ಸಮಸ್ಯೆ ಇದ್ದಂತ ನಮ್ಮಂತ ವ್ಯಕ್ತಿ ಯಾರಾದ್ರೂ ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಅಂದ್ರೆ ಅದನ್ನ ಅವ್ರನ್ನ ಸಮಾಜ ನೋಡುವಂತ ವೈಖರಿನೇ ಒಂಥರ ಬೇರೆ ತರನೇ ಇರುತ್ತೆ. ಈಗ ನೋಡಿ, ನಾರ್ಮಲ್ ಆಗಿರುವಂತವ್ರನ್ನ ಅವ್ರ ಜೊತೆಲಿ ಬಿಹೇವ್ ಮಾಡೋದಕ್ಕೂ ನಮ್ಮಂಥವ್ರ ಜೊತೆಲಿ ಬಿಹೇವ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸಗಳಿರುತ್ತೆ ರಾಘವೇಂದ್ರ ಸರ್. ಸೊ ಇದು ಈ ನೋಡುವಂತ ಈ ದೃಷ್ಟಿಕೋನ ಯಾವ ರೀತಿಯಲ್ಲಿ ಬದಲಾಗಬೇಕು ಅನ್ನುವಂಥದ್ದು, ಈ ವಿಶ್ವಾಂಗವಿಕಲರ ದಿನಾಚರಣೆ ಉದ್ದೇಶ ಇದು ಕೂಡ ಒಂದಲ್ವಾ? ಸೊ ಈ ನಿಟ್ಟಿನಲ್ಲಿ ಸಮಾಜ ಹೇಗೆ ನಮ್ಮನ್ನ ಸ್ವೀಕರಿಸಬೇಕು ಅಂತ ಹೇಳ್ತೀರಿ ನೀವು? ನಾವು ಸಮಾಜದಲ್ಲಿ ಒಂದು ಭಾಗವಾಗಿ ನಾವು ಕೂಡ ಇದ್ದೇವೆ ಅನ್ನುವಂಥ ಒಂದು ಪರಿಕಲ್ಪನೆ ಎಲ್ಲರಲ್ಲೂ ಬರಬೇಕು. ಸಮಾಜ ನೋಡಿ, ನಾವು ಸಮಾಜವನ್ನು ಬಿಟ್ಟು ಯಾರು ಕೂಡ ಕಾಡಲ್ಲಿ ಬದುಕಕ್ಕಾಗಲ್ಲ. ಸಮಾಜದಲ್ಲಿ ಎಲ್ಲರೊಡನೆ ಒಗ್ಗಟ್ಟಾಗಿ ಬದುಕಬೇಕಾದಂಥ ಒಂದು ಸಂಗತಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಬ್ಬ ಅಂಗವಿಕಲ ವ್ಯಕ್ತಿ ಅಂಗವಿಕಲ ಮಗು ಜನಿಸಿದಾಗ ಅದನ್ನ ಅವರು ಆ ಊರಿನ ಜನರು ಅಥವಾ ಆ ಸಮಾಜದ ಜನರು ವಿಶೇಷವಾಗಿ ಅದನ್ನು ಗುರುತಿಸೋಕೆ ಶುರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಏನು ಪರಿಕಲ್ಪನೆ ಇರುತ್ತಲ್ವಾ, ಅದು ಮೌಢ್ಯದಿಂದ ಕೂಡಿರ್ಬೋದು ಅಥವಾ ಇನ್ಯಾವುದೇ ಒಂದು ಶೋಷಣೆಯ ರೀತಿಯಲ್ಲಿ ಕೂಡಿರ್ಬೋದು, ಅವೆಲ್ಲ ಹೊರಟೋಗ್ಬೇಕು. ಅತಿಯಾಗಿ ಆರಾಧನೆ ಮಾಡತಕ್ಕಂಥದ್ದು, ಇವರು ದೇವ್ರ ಮಕ್ಕಳು, ಇವರು ಅವ್ರನ್ನೇನ ತಿಳ್ಕೊಳ್ತಾರೆ, ಸಾಮಾನ್ಯವಾಗಿ ಅತಿ ಮಾನುಷ್ಯವಾದಂತಹ ಒಂದು ವ್ಯಕ್ತಿತ್ವ ಇವರಲ್ಲಿ ಇದೆ ಅನ್ನುವಂತ ಒಂದು ಪರಿಕಲ್ಪನೆ ಬರುತ್ತೆ. ಆ ಪರಿಕಲ್ಪನೆ ಹೊರಟೋಗ್ಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ನೋಡಿ, ನಮ್ಮ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಅಂಗವಿಕಲ ಏನು ಮಕ್ಕಳಿಗೋಸ್ಕರ ಏನು ಶಿಕ್ಷಣದಲ್ಲಿ ಸಾಕಷ್ಟು ಏನು ಬದಲಾವಣೆಗಳನ್ನ ತಂದಿದೆ. ಮತ್ತೆ ಆ ಒಂದು ಶಿಕ್ಷಣದಲ್ಲಿ ಸಾಕಷ್ಟು ಏನು ಆಕ್ಸೆಸಿಬಿಲಿಟಿ ಅಂತ ಹೇಳ್ತೀವಿ, ಅದು ಆ ಆಕ್ಸೆಸಿಬಿಲಿಟಿ ಕಾನ್ಸೆಪ್ಟ್ ಅನ್ನೋದನ್ನ ನಾವು ನಂತರ ತಿಳ್ಕೊಳ್ಳೋಣ. ಸೊ ಎಲ್ಲವನ್ನು ಅಳವಡಿಸ್ಕೊಂಡು ಎಲ್ರಿಗೂ ಕೂಡ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡ್ತಾ ಇದೆ. ಸೊ ಈ ಹಂತದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಈ ಒಂದು ಏನು ಶಿಕ್ಷಣದ ಹಂತದಲ್ಲಿ ಈ ಶಾಲಾ ಮತ್ತು ಕಾಲೇಜು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂಗವಿಕಲರಿಗೋಸ್ಕರ ಅಂಗವಿಕಲರು ಹೇಗೆ ಸಮಾಜದಲ್ಲಿ ಅವರ ಏನು ಅಸ್ತಿತ್ವ ಏನು, ಅವರ ಒಂದು ಅಗತ್ಯತೆಗಳೇನು, ಅವರು ಸಮಾಜದಲ್ಲಿ ಹೇಗೆ ಭಾಗವಹಿಸ್ತಾರೆ, ಅವರ ಪಾಲ್ಗೊಳ್ಳುವಿಕೆಯ ಬಗ್ಗೆ ಒಂದು ಅರಿವು ಕಾರ್ಯಕ್ರಮಗಳು ಶಾಲಾ ಮತ್ತು ಕಾಲೇಜು ಹಂತದಲ್ಲಿ ಆಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಎಲ್ರಿಗೂ ಕೂಡ ಒಂದು ಪರಿಕಲ್ಪನೆ ಬರುತ್ತೆ, ಇವರು ಕೂಡ ನಮ್ಮಲ್ಲಿ ಒಬ್ರು. ಸೊ ಇವ್ರಿಗೂ ಕೂಡ ಯೋಚಿಸುವಂತ ಶಕ್ತಿ ಇರುತ್ತೆ, ಸಮಾಜದಲ್ಲಿ ಎಲ್ಲರೊಡನೆ ಬದುಕುವಂತ ಹಕ್ಕಿದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಬೆಳೆಯಬಲ್ಲರು, ಮತ್ತೆ ಆರ್ಥಿಕವಾಗಿ ಮತ್ತೆ ಎಲ್ಲ ರೀತಿಯಲ್ಲಿ ಸಬಲೀಕರಣ ಹೊಂದಬಹುದು ಅನ್ನುವಂತ ಒಂದು ಪರಿಕಲ್ಪನೆ ಎಲ್ಲರಲ್ಲೂ ಮೂಡುತ್ತೆ. ಸಮಾಜಕ್ಕೆ ಅವರು ಕೂಡ ಕೊಡುಗೆಯನ್ನು ಕೊಡೋದಕ್ಕೆ ಅರ್ಹರಾಗಿ ಇರುವಂತ ಖಂಡಿತ ನಮ್ಮ ಮುಂದೆ ಸಾಕಷ್ಟು ಜನ ಉದಾಹರಣೆಗಳು ಸಾಕಷ್ಟಿದೆ. ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು ಸಾಕಷ್ಟು ಜನ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ನಾವು ಗಮನಿಸಿ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಸಮಾಜದಲ್ಲಿ ಇವರು ಕೂಡ ಬದುಕಬಲ್ಲರು ಮತ್ತೆ ಸಾಧನೆ ಮಾಡಬಲ್ಲರು ಅಂತ ಒಂದು ಪರಿಕಲ್ಪನೆ ಎಲ್ಲರಲ್ಲೂ ಮೂಡಬೇಕಾಗತ್ತೆ.